ಏನ್ರೋ ಯೋಚನೆ ಮಾಡ್ತಿದ್ದೀರಾ? ಅದೇ 50 ಲಕ್ಷದ ಬಗ್ಗೆ. ನಿಮ್ಗೇನಾದ್ರೂ ತಲೆ ಕೆಟ್ಟಿದೇನೋ? ಅವ್ನು ಯಾವನೋ ಹೇಳ್ದಂತ ಇನ್ನು ಅದೇ ವಿಷಯ ಆಲೋಚನೆ ಮಾಡ್ಕೊಂಡು ಕುಂತಿದ್ದೀರಾ? ಆ ವಿಷಯ ಮೊದಲು ತಲೆಯಿಂದ ತೆಗೆದಾಕ್ಬಿಡಿ. ಮರ್ಡರ್ ಮಾಡ್ಬೇಕಂತೆ, ಮರ್ಡರ್. ಯಾಕೆ ಮಾಡಬಾರ್ದು? ಏನಂದೆ? ಯಾಕೆ ಮಾಡಬಾರ್ದು ಅಂದೆ ವಿಜಯ್. ಈ ಸಿಗರೇಟ್ ಸೇದ್ಬೇಕಂದ್ರೆ ಆ ಪಟ್ಟಣ ಹತ್ರ ದಿವಸ ಉಗಿಸ್ಕೋಬೇಕು. ಮನೆಗೆ ಹೋದ್ರೆ ಅಪ್ಪ ಅಮ್ಮನ ಹತ್ರ ಉಗಿಸ್ಕೋಬೇಕು. ಕೆಲ್ಸಕ್ಕೆ ಬರದ ನಾಲಾಯಕ್ ನನ್ನ ಮಕ್ಕಳು ಅಂತ. ಮತ್ತೆ ಇವಂದವು ನನ್ನ ಹೇಗೆ ಸಾಕ್ತಿ ಅಂತ ಕೆಪಾಸಿಟಿ ಆದ, ನನ್ನ ಸಾಕಷ್ಟು ಅಂತ ಕೇಳ್ತಾ ಸಂಪಾದನೆ ಮಾಡೋಕೆ ನಾವೇನ್ MBBS ಓದ್ಕೊಂಡಿದೀವಿ. ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ ತನಕ ದುಡಿದ್ರು 200 ರೂಪಾಯಿ ಕೊಡದೆ ಹೆಚ್ಚು ನಮ್ಗೆ. ಅದು ನಾವು ಮಾಡ್ಕೊಂಡ್ರೆ ಚಟಕ್ಕೆ ಆಗೋಗುತ್ತೆ. ಭೂಕೇನೋ ಮಾಡೋದು ಒಂದೇ ಒಂದು ಗಂಟೆ 50 ಲಕ್ಷ ಯಾರಿಗುಂಟು ಯಾರಿಗಿಲ್ಲ. ಒಬ್ಬೊಬ್ಬನಿಗೆ 10 ಲಕ್ಷ ಅಂದ್ರೆ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೋದು ಮಗ. ದೊಡ್ಡ ನನ್ ಮಗನೇ, ಬರೀ ದುಡ್ಡಿನ ಮುಖ ನೋಡ್ದಾರು. ದುಡ್ಡು ಹೋದ್ರೆ ಇನ್ನೊಂದ್ಸಾರಿ ಬರುತ್ತೆ. ಜೀವನ ನೋಡು, ಜೀವನ ಹೋದ್ರೆ ಇನ್ನೊಂದ್ಸಾರಿ ಬರುತ್ತಾ? ಜೀವನ ಹೋದ್ರೆ ಮತ್ತೆ ಬರಲ್ಲ ಕಣು. ಮರ್ಡರ್ ಮಾಡೋದಂತಂದ್ರೆ ಮಕ್ಕಳಾಟ ಅನ್ಕೊಂಡಿದೀಯಾ? ನೋಡು, ಎಲ್ರು ತಲೆ ಕೆಡಿಸ್ಕೋಬೇಡ, ಬಾಯಿ ಮುಚ್ಕೊಂಡ್ ಕುಂತ್ಕ. ತರ ಮೇಸ್ಟ್ ತರ ಪಾಠ ಹೇಳಕ್ ಬಂದ್ಬಿಟ್ಟಿದ್ಯಾ? ಯಾವತ್ತಾದ್ರೂ ನಿಮ್ ಮನೆ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ನಿಮ್ಮ ಅಕ್ಕ 25 ವರ್ಷ ಆದ್ರೂ ಮನೆಯಲ್ಲೇ ಕುಂತಿದ್ದಾಳೆ. ಈ ಪ್ರಪಂಚದಲ್ಲಿ ವರದಕ್ಷಿಣೆ ತಗಲಾರ ಗಂಡು ಯಾರು ಇಲ್ಲ. ಮೇಸ್ಟ್ರಿ, ಯೋಚನೆ ಮಾಡು. ಈ ಕೆಲಸ ಒಪ್ಕೊಂಡ್ರೆ ನಿಮ್ಮ ಅಕ್ಕನ ಮದುವೆ ಧಾಮ್ ಧೂಮ್ ಆಗಿ ಮಾಡ್ಬೋದು ಮೇಸ್ಟ್ರಿ. ಹೇ, ಈ ತಲೆ ಹೊಡೆದಿರೋ ದುಡ್ಡಿಂದ ನಮ್ಮ ಮಕ್ಕಳ ಮದುವೆ ಮಾಡೋ ಆಸೆ ನನ್ಗಿಲ್ಲ. ದುಡಿತೀನಿ, ಇವತ್ತಲ್ಲ ನಾಳೆ ಒಂದ್ ಲೆವೆಲಿಗೆ ಬೆಂದೆ ಬರ್ತೀನಿ. ಲೇ, ಮನುಷ್ಯನಿಗೆ ತಾಳ್ಮೆ ಇವತ್ತು ಇರ್ಬೇಕು ಕಣೋ. ಮಕ್ಳು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಈ ಜಗತ್ತಲ್ಲಿ. ದುಡ್ಡಿದ್ರೆ ನಮ್ ನೋಡಿ ಸಲಾಮ್ ಮಾಡ್ತಾರೆ. ಇಲ್ಲ ಅಂದ್ರೆ ವೇಸ್ಟ್ ಪೇಪರ್ಗಿಂತ ಕಡಿಯಾಗಿ ಬಿಸಾಕ್ಬಿಡ್ತಾರೆ. ನನ್ ಮಗನೇ ತಲೆಗೆ 10 ಲಕ್ಷ ಅಂದ್ರೆ ಸುಮ್ಮನಾ? ದಿನಕ್ಕೆ ಇಬ್ಬಿಬ್ರು ಹುಡುಗಿಯರ ಜೊತೆ ಓಡಾಡ್ಬಾರ್ದು. ಅರ್ಥ ಮಾಡ್ಕೊಳ್ಳಿ. ಯಾಕೆ ಅರ್ಥ ಮಾಡ್ಕೊಂತಿಲ್ಲ? ತಲೆ ಹಚ್ಚಿಗೆ. ಏ, ನೀವ್ ಆ ಕೆಲಸ ಮಾಡಿದ್ರೆ ನಾನು ನಿಮ್ಮಿಂದ ಶಾಶ್ವತವಾಗಿ ದೂರ ಆಗಿರ್ಬೇಕಾಗತ್ತೆ. ನಿಮ್ಗೆ ದುಡ್ಡು ಬೇಕಾ? ನಾನ್ ಬೇಕಾ? ದುಡ್ಡು